ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ರಾಧೆ ರಾಧೆ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಫೈನಲಿ ಮಂಡಳಿಯವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಆಲ್ರೆಡಿ ಬಿಟ್ಟಿದ್ದಾರೆ. ನಾವೆಲ್ಲರೂ ಕಾತರದಿಂದ ಕಾಯುತ್ತಿರುವಂತಹ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಈ ವರ್ಷದ ಒಂದು ಶೈಕ್ಷಣಿಕ ವರ್ಷಕ್ಕೆ ಬಂದಿವೆ. ಸೊ ನನಗೆ ಭಾಳಷ್ಟು ಖುಷಿ ಅನ್ನಿಸ್ತಾ ಇದೆ. ಯಾಕಂತಂದರೆ ಕರ್ನಾಟಕ ಸರ್ಕಾರದವರು ಏನೊಂದು ಕರ್ನಾಟಕ ಶಾಲಾ ಶಿಕ್ಷಣ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಇದ್ದಾರಲ್ಲ, ಇವರು 2026 ಮತ್ತು 27ನೇ ಸಾಲಿನ ದ್ವಿತೀಯ PUC ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಮ್ಮ ವೆಬ್ಸೈಟ್ನಲ್ಲಿ ಆಲ್ರೆಡಿ ಬಿಟ್ಟಿದ್ದಾರೆ. ದಯವಿಟ್ಟು ನೀವು ವೆಬ್ಸೈಟ್ಗೆ ಹೋಗಿ ಭೇಟಿ ಕೊಡಿ. ಅದರ ಜೊತೆಗೆ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಇಲ್ಲಿ ಪ್ರತಿ ವಿಷಯದಲ್ಲಿ ನಿಮಗೆ 5 ಏನಪ್ಪ ಅಂತಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. ಎಷ್ಟು ಬಿಟ್ಟಿದ್ದಾರೆ ರೀ? 5 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಸೊ ನಮ್ಮ ಚಾನಲ್ ಮುಖಾಂತರ ನಿಮಗೆ ಪ್ರತಿಯೊಂದು ವಿಷಯದ, ಅದು ಆರ್ಟ್ಸು, ಕಾಮರ್ಸು, ಸೈನ್ಸು ಎಲ್ಲ ವಿಷಯದ ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಅದರ ಉತ್ತರಗಳನ್ನು ಸಹ ನಾವು ವಿಡಿಯೋಗಳ ಮುಖಾಂತರ ಕೊಡ್ತಾ ಹೋಗ್ತೀವಿ. ನೀವು ಸದಾ ನಮ್ಮ ಜೊತೆ ಸದಾ ಹೀಗೆ ಇರ್ತೀವಿ ಅಂತ ಹೇಳ್ತೀನಿ. ಸೊ ಸಣ್ಣದೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಇನ್ನೂ ಯಾರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇಲ್ಲಿ ನಿಮಗೆ ನಾನು ಪ್ರಥಮವಾಗಿ ನಮ್ಮ ಕನ್ನಡ ವಿಷಯದಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ತಡ ಮಾಡೋದು ಬೇಡ. ನನಗೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಈ ವರ್ಷವೇ ಮಂಡಳಿಯವರು ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಬ್ಲೂ ಪ್ರಿಂಟು ಸಹ ಬಿಟ್ಟಿದ್ದಾರೆ. ಸೊ ಅವೆಲ್ಲ ವಿಷಯಗಳನ್ನು ಚರ್ಚೆ ಮಾಡ್ಕೊತಾ ಹೋಗ್ತೀನಿ. ಈಗ ನಾವು ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ 1 ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ. ಇಲ್ಲಿ ಪ್ರಶ್ನೆಗಳ ಜೊತೆಗೆ ಉತ್ತರವನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ನೀವೆಲ್ಲರೂ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ಇಷ್ಟ ಆದರೆ ಒಂದು ಲೈಕನ್ನು ತಪ್ಪದೆ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ನಿಮಗೆ ಮೊದಲು ಇನ್ಸ್ಟ್ರಕ್ಷನ್ ಹೇಳ್ಬಿಡ್ತೀನಿ ನಾನು. ಗರಿಷ್ಠ 80 ಅಂಕಗಳಿರ್ತಾವೆ. ಎಷ್ಟು ಇರ್ತಾವೆ ರೀ? 80 ಅಂಕಗಳು. 3 ಗಂಟೆ ನಿಮಗೆ ಅವಧಿ ಇರ್ತದೆ. ಎಷ್ಟು ರೀ? 3 ಗಂಟೆ. 52 ಸಂಖ್ಯೆಗಳು ಇರ್ತಾವೆ. ಪ್ರಶ್ನೆ ಸಂಖ್ಯೆ ಎಷ್ಟು ರೀ? 52. ಸೊ ನೋಡಿ, ಅವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳ ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಇದು ಸೂಚನೆ 1 ಬಹಳ ಕಡ್ಡಾಯವಾಗಿ ಓದ್ಕೋಬೇಕು ನೀವೆಲ್ಲ. ನೆಕ್ಸ್ಟ್ ಬರ್ತೀನಿ, ಅವಿಭಾಗಕ್ಕೆ ಹೋಗೋಣ. ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. 10 ಅಂಕ ಇಟ್ಟಿದ್ದಾರೆ ನಿಮಗೆ ಬಹು ಆಯ್ಕೆಯಲ್ಲಿ. ಸೊ ದಯವಿಟ್ಟು ಪ್ರಶ್ನೆಗಳನ್ನು ನಿಖರವಾಗಿ ಓದ್ರಿ. ಯಾಕಂದರೆ ದ್ವಿತೀಯ PUC ವಿದ್ಯಾರ್ಥಿಗಳು ಗಮನವಿಟ್ಟು ನೋಡ್ಕೊಳ್ಳೋದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ. ಸೊ 1ನೇದ್ದು, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಆಲ್ರೆಡಿ ನಿಮಗೆ LBAಗಳನ್ನು ನಾನು ಬಿಟ್ಟಿದ್ದೀನಿ. ಅಲ್ಲಿಯೂ ಸಹ ಪ್ರಶ್ನೆಗಳು ಬಂದಿವೆ. ನಿಮ್ಮ ಪ್ರಾಧ್ಯಾಪಕರು ನಿಮ್ಗೆ ಆಲ್ರೆಡಿ ಕ್ವಶನ್ಗಳನ್ನು ಹೇಳ್ತಿದ್ದಾರೆ, ಕ್ಲಾಸ್ಗಳು ಸಹ ನಡೀತಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಇಂದಿನಿಂದನಾದರೂ ನೀವು ನೇರವಾಗಿ ಪ್ರಶ್ನೆಗಳನ್ನು ಓದ್ಕೊಂಡು ನಿಮ್ಮ ಸ್ಟಡಿಯಲ್ಲಿ ತೊಡಗಿ ಅಂತ ಹೇಳ್ತೀನಿ. ನೆಕ್ಸ್ಟು ಉತ್ತರವನ್ನು ನೋಡ್ತಾ ಹೋದಾಗ ಆಯ್ಕೆ C ಇದೆ ಅಲ್ಲ, ಸೀತೆ ಮೇಲೆ ವೈರಾಗ್ಯ ಮೂಡುತ್ತದೆ. ನೆಕ್ಸ್ಟು ಗುರು ಹೇಗೆ ವರ್ತಿಸಬಾರದು ಅಂತೇಳಿ ಭಾಳ ಸರಿ ಇಂಪಾರ್ಟೆಂಟ್ ಕ್ವಶನ್ ಇದ್ದಾನೆ. ಆಯ್ಕೆ E ಇದೆ ನೋಡಿ, ಲಘುವಾಗಿ ವರ್ತಿಸಬಾರ್ದು. ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ನೆಕ್ಸ್ಟು ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಅಂತ ಕವಿ ಹೇಳ್ತಾನೆ. ಇಲ್ಲಿ ಬಾಲಕನೆಂದು ಉಪೇಕ್ಷಿಸಬಾರದು. ನೆನಪಿರಲಿ ನಿಮಗೆ, ಬಹಳಷ್ಟು ಇಂಪಾರ್ಟೆಂಟು ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ನಾನು ಹೇಳುವಂತಹ ವಿಡಿಯೋಗಳಲ್ಲಿ ನಿಮಗೆ ನಾನು ಕೊಡುವಂಥ ಮಾಹಿತಿ ನಿಖರವಾಗಿದ್ದಾವೆ. ಯಾವುದೇ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಡದ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರ ದಾಸರು ಹೇಳಿರುವ ಈ ಮಾತಿನ ಭಾವನೆ LBA 3ರಲ್ಲಿ ಈ ಪ್ರಶ್ನೆ ಬಂದು ಹೋಗಿದೆ. ನೆನಪಿರಲಿ ನಿಮಗೆ. ಇಲ್ಲಿ 4 ಆಯ್ಕೆ ಕೊಟ್ಟಿದ್ದಾರೆ. 4ರಲ್ಲಿ ಸರಿಯಾದ ಉತ್ತರ ಅಂತ ಹೇಳ್ತೀನಿ ನೋಡಿ. ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತನಾಡುತ್ತಾರೆ ಎಂಬುದು ಸರಿಯಾದ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಮುಂದೆ ಹೋಗೋಣ. ನಾವಿಲ್ಲಿ ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾನೆ. ಯಾವುದಕ್ಕೆ ಅಂದರೆ ಜೀವನದ ನದಿಗೆ ಸೆಳವಿದೆ. ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಆಲ್ರೆಡಿ ನೀವೆಲ್ಲ ಗಮನಿಸ್ಬೋದು, 2026-27 ಮಾಡೆಲ್ ಕ್ವಶನ್ ಪೇಪರ್ 1 ಅಂತಾನೆ. ಅದಕ್ಕೆ ಹೇಳ್ತೀನಿ, ನಮ್ಮ ಚಾನಲ್ ನಿಖರವಾದ ಮತ್ತು ಪ್ರೆಸೆಂಟ್ ಆಗಿರುವಂಥ ಕ್ವಶನ್ಗಳನ್ನು ಮಂಡಳಿ ಬಿಟ್ಟಂಥ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಇದರ ಮುಖಾಂತರ ನಾನು ಮಂಡಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸೊ ನಿಮಗೆ ಈ ಎಲ್ಲ ಒಂದು ದ್ವಿತೀಯ PUCಯ ಮಕ್ಕಳ ಕಡೆಯಿಂದ ಥ್ಯಾಂಕ್ಸನ್ನು ನಾನು ನಮ್ಮ ಚಾನಲ್ ಮುಖಾಂತರ ತಲುಪಿಸ್ತೀನಿ ಅಂತ ಹೇಳ್ತೀನಿ. 6ನೇ ಪ್ರಶ್ನೆ, ಕೊನೆಯ ಬಸಲಿಂಗನ ಯಾವುದರಿಂದ ಮುಕ್ತನಾಗಿದ್ದಾನೆ? ಅವನು ಯಾವುದರಿಂದ ಮುಕ್ತನಾಗಿದೆ ಅಂದರೆ ಸುಳ್ಳುಗಳಿಂದ ಮುಕ್ತನಾಗಿದ್ದಾನೆ ಎಂಬುದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. 7ನೇ ಪ್ರಶ್ನೆಯನ್ನು ಗಮನಿಸಿ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮಾನಾಯಕರ ಮಾತಿನ ಆಶಯವೆಂದರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಸಹ ಇಲ್ಲಿನ ಭಾಷೆ ಕಲಿಯೋದು ಭಾಳ ಅವಶ್ಯಕ ಅಂತೇಳಿ ಹೇಳ್ತಾರೆ. ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ನೆಕ್ಸ್ಟು 8, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಆಯ್ಕೆ ಇದೆ ನೋಡಿ, ಗೂಳೂರು ಮಠದಲ್ಲಿ. ಯಾವುದಲ್ರಿ? ಗೂಳೂರು ಮಠದಲ್ಲಿ ಅಂತ ಹೇಳ್ತೀನಿ. ಸೊ ಪ್ರಶ್ನೆಗಳನ್ನು ಓದ್ಕೊಂಡ್ಬಿಟ್ರೆ ಸಾಕು. ಈ ಮಾಡೆಲ್ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿಬಿಟ್ರೆ ಈಸಿಯಾಗಿ 80ಕ್ಕೆ 80 ಅಂಕಗಳನ್ನು ನೀವು ಸರಳವಾಗಿ ತೆಗೆತೀರಿ. ಯಾವುದೇ ವರಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಅಂತಾರೆ? ಆಯ್ಕೆ ಇದೆ ನೋಡಿ, ಶಿಕಾರಿ ಗಂಡಿಯಲ್ಲಿ ಅಂತ ಹೇಳ್ತೀವಿ.
ಇದ್ದಿದ್ದನ್ನು ನಡೆಸಿಕೊಂಡು ಹೋಗೋದಷ್ಟೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸನ ಉಳಿಸಿಕೊಂಡು ಕುರ್ಚಿನೂ ಉಳಿಸಿಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ಮಾತಿನ ವರ್ಮ ಅಂದರೆ ಅವರು ನಿವೃತ್ತಿಯ ಬಯಕೆಯಲ್ಲಿದ್ದಾರೆ ಅಂಥೇಳಿ ಇದು ಸರಿಯಾದ ಉತ್ತರ ಆಗ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟು ನಿಮಗಿಲ್ಲಿ 10 ಬಹು ಆಯ್ಕೆ ಪ್ರಶ್ನೆಗಳಾದ ನಂತರ ನಿಮಗಿಲ್ಲಿ 5 ಏನು ಕೊಟ್ಟಿದ್ದಾರೆ, ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಿ. 10 ಬಹು ಆಯ್ಕೆ ಪ್ರಶ್ನೆಗಳು ಪದ್ಯ ಭಾಗ, ಗದ್ಯ ಭಾಗ ಮತ್ತು ನಾಟಕ ವಿಭಾಗ ಸೇರಿಸಿ ಕೊಡ್ತಾರೆ. ಇಲ್ಲಿ ಬಿಟ್ಟ ಸ್ಥಳವನ್ನು ನಿಮಗೆ ಗದ್ಯ ಭಾಗಕ್ಕೆ ಸೇರಿಸಿ ಕೊಡ್ತಾರೆ. ಸೊ ಹಾಗಾಗಿ ಅಲ್ಲಿ ನೀವು ಒಂದು ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು. ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಆವರಣದಲ್ಲೇ ಕೊಟ್ಟಿದ್ದಾರೆ. ಆ ಉತ್ತರಗಳನ್ನು ಸೂಕ್ತವಾಗಿ ಆರಿಸಿ ಬರೆಯಿರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ವಾತ್ಸಾಯನ ಇದೆ, ಕುದುಪನಿಗೆ ಇದೆ, ಪೆನ್ಷನ್ದಾರರಿಗೆ ನಿಶಾ ಶರ್ಮಾ, ಶಿವಸುಬ್ರಹ್ಮಣ್ಯ ಅಯ್ಯರ್, ಕಲಾಂ ಅಬ್ದುಲ್ ಕಲಾಂ ಅಂತ ಹೇಳ್ತೀನಿ. ಹಾಗಾದರೆ 1ನೇ ಪ್ರಶ್ನೆ, ದುರಾಸೆ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ, ಇದು ಸರಿಯಾದ ಉತ್ತರ. ನೆಕ್ಸ್ಟ್, ದಣಿಗಳ ಹೊಳೆಯ ಹೊತ್ತಲು ಸೂಚಿಸಿದ್ದು ಕುದುಪನಿಗೆ, ಯಾರಿಗಿರಿ, ಕುದುಪನಿಗೆ, ಇದು ಸರಿಯಾದ ಉತ್ತರ. 13ನೇ ಪ್ರಶ್ನೆ, ಡ್ಯಾಶ್ ಅವರು ಅಬ್ದುಲ್ ಕಲಾಂ ಅವರು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. ಶಿವ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಹೇಳಿ, ಯಾರೇ, ಶಿವಸುಬ್ರಹ್ಮಣ್ಯ ಅಯ್ಯರ್. ಶೇಷನು ರಾಮಾಯಣ ಕಥೆಯನ್ನು ಡ್ಯಾಶ್ನಿಗೆ ಹೇಳ್ತಾನೆ. ಯಾವನಿಗೆ ಹೇಳ್ತಾನೆ, ವಾತ್ಸಾಯನಿಗೆ ಹೇಳ್ತಾನೆ. ಯಾರಿಗ್ರಿ, ವಾತ್ಸಾಯನ, ಇದು ಸರಿಯಾದ ಉತ್ತರ. ಬಾಯಿ ಚಪಲ ಜಾಸ್ತಿ ಇರೋದು ಪೆನ್ಷನ್ದಾರರಿಗೆ, ಯಾರಿಗೆ, ಪೆನ್ಷನ್ದಾರರಿಗೆ ಅಂತ ಹೇಳ್ತಾರೆ. ಸೊ ಈ ರೀತಿ ನಿಮಗೆ ಬಿಟ್ಟ ಸ್ಥಳದಲ್ಲಿ ಬರುವಂಥ ಪ್ರಶ್ನೆಗಳು. ಸೊ ನಾನು ಹೇಳುವಂತೆ ನಿಮಗೆ ಇಲ್ಲಿ ಉತ್ತರವನ್ನು ಸಹ ಕೊಟ್ಟಿದ್ದೀನಿ. ದಯವಿಟ್ಟು ಇವುಗಳನ್ನು ನೋಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ PDF ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಸಹ ಸಿಗ್ತದೆ. ಅದರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಬಳಸ್ಕೊಳ್ಳಿ, ನೇರವಾಗಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ PDF ಅವೈಲೇಬಲ್ ಇದೆ ಮತ್ತು ಅದರ ಒಂದು ನೋಟ್ಸನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು, ಹೊಂದಿಸಿ ಬರೆಯಲ್ಲಿ ನಿಮಗೆ 5 ಅಂಕ ಕೊಟ್ಟಿದ್ದಾರೆ. ಇದೂ ಸಹ ನಿಮಗೆ ಪದ್ಯ ಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಹಾಗಾದರೆ ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋಣ. 1ನೇದು, ಪುಲಿಗೇರಿ ಸೋಮನಾಥ ಸೋಮೇಶ್ವರ ಶತಕ, ಸರಿಯಾದ ಉತ್ತರ. ಪುರಂದರದಾಸರ ಪುರಂದರ ವಿಠಲಂಕತೆ ನಾಮ, KS ನಿಸಾರ್ ಅಹಮದ್ ಅವರು ವ್ಯಕ್ತಿಪರ ಕವನಗಳು, T ಯಲ್ಲಪ್ಪ ಜಿಟ್ಟೆ ಮತ್ತು ಜೀವಯಾನ ಸುಕನ್ಯಾ ಮಾರುತಿ ಎನ್ನುವುದು ಒಮ್ಮೆ ನಗುತ್ತೇವೆ, ಇದು ಸರಿಯಾದ ಉತ್ತರ. ಈ ರೀತಿಯಾಗಿರುವಂಥ ಉತ್ತರಗಳು ಇಲ್ಲೆಲ್ಲ ಇದೆ. ಸೊ ಹಾಗಾಗಿ ನೀವು ಅದನ್ನು ಗಮನಿಸ್ತಾ ಹೋಗಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು, ಆ ವಿಭಾಗ ಆಯಿತು, ಆ ವಿಭಾಗ ಆಯಿತು. ಇಲ್ಲಿ ನಿಮಗೆ ನೇರವಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 6 ಅಂಕಕ್ಕೆ ಇದು ಪದ್ಯ ಭಾಗದಲ್ಲಿ ಸಂಬಂಧಿಸಿದಂತೆ, ಇದು ಗದ್ಯ ಭಾಗದಲ್ಲಿ, ಇದು ನಾಟಕ ವಿಭಾಗದಲ್ಲಿ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋದ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ 5 ಮಾದರಿ ಪ್ರಶ್ನೆ ಪತ್ರಿಕೆ ಎಷ್ಟು ಬಿಟ್ಟಿದ್ದಾರೆ ಅವರು, 5 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. 5 ಮಾದರಿ ಪ್ರಶ್ನೆ ಪತ್ರಿಕೆಯ ಇಂಪಾರ್ಟೆಂಟ್ 2 ಅಂಕದ ಕನ್ನಡ ವಿಷಯದ ಇಂಪಾರ್ಟೆಂಟ್ ಕ್ವಶನ್ಗಳು ಪ್ಲಸ್ ಉತ್ತರಗಳನ್ನು ನಾನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ಗ್ಯಾರಂಟಿಯಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದರ ಒಂದು ಇಂಪಾರ್ಟೆಂಟ್ 5 ಮಾದರಿ ಪ್ರಶ್ನೆ ಪತ್ರಿಕೆಗಳ 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ತೆಗೆದು ಅವನ್ನು ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಕೇವಲ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ನಾನು ಉತ್ತರವನ್ನು ಹೇಳ್ತಾ ಹೋದರೆ ವಿಡಿಯೋ ಲಾಂಗ್ ಆಗ್ತದೆ. ಹಾಗಾಗಿ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ರಾವಣ ತನ್ನ ಅಂತಃಪುರದ ಸ್ತ್ರೀಯರು ಹೇಗೆ ಸಂತೈಸಿದ, ಎಷ್ಟು ಸಾರಿ ಕೇಳಿದ್ದಾನೆ, 2021ರಿಂದ ಇಲ್ಲಿವರೆಗೂ ಈ ಪ್ರಶ್ನೆ ಕೇಳ್ತಾನೆ ಬಂದಿದ್ದಾನೆ. ವೀರ ಯೋಗಿಗೆ ಯಾವ ಗುಣಗಳಿದು, ರಿಪೀಟೆಡ್ ಕ್ವಶನ್ನು. ಹುಸಿನಿದ್ದೆ ಸಾಕು ಎದ್ದೇಳೆ ಎಂದು ಕವಿ ಏನೆಂದು ಹೇಳಲು ಕಾರಣವೇನು. ನಾನು ಆಲ್ರೆಡಿ ಹೋದ ವರ್ಷ 2025 ಮತ್ತು 26ನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋಗಳನ್ನು ಪ್ಲೇಲಿಸ್ಟಲ್ಲಿ ಬಿಟ್ಟಿದ್ದೀನಿ. ಅಲ್ಲಿ ವಿಡಿಯೋಗಳಿದ್ದಾವೆ, ಹೋಗಿ ಗಮನಿಸಿ. ಇನ್ನು ಶಿಲುಬೆಗೇರಿದನ ಗುಣಗಳು ಇಂದು ಯಾವ ವೇಷ ತಾಳಿವೆ, ಇವೆಲ್ಲವೂ ರಿಪೀಟೆಡ್ ಆಗಿರುವಂಥವು, ಹೋದ ವರ್ಷ ಬಂದಿರುವಂಥ ಕ್ವಶನ್ಗಳೇ. ಇನ್ನು ನೆಕ್ಸ್ಟು, ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ನೀಡಿದ ಅಭಿಪ್ರಾಯ 2025ರಲ್ಲಿ ಬಂದಿದೆ ಆನ್ಯುವಲ್ ಎಕ್ಸಾಮ್ನಲ್ಲಿ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು, 2024ರಲ್ಲಿ ರಿಪೀಟೆಡ್ ಆಗಿರುವಂಥ ಕ್ವಶನ್ಗಳೇ. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ವಿನ ಪಂಚಾಕ್ಷರಿ ಮಂತ್ರ ರಿಪೀಟೆಡ್ ಆಗಿದೆ ರೀ, ಹೋದ ವರ್ಷ ಬಂದಿವೆ. ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ, ರಿಪೀಟೆಡ್ ಕ್ವಶನ್ಗಳಿವೆಲ್ಲವು. ಇನ್ನು ನಾಟಕ ವಿಭಾಗ ಆನೆ ಸಾಕೋದ್ರ ಬಗ್ಗೆ ಜನರ ನಂಬಿಕೆ ಹೇಗಿತ್ತು, ನಾನು ಅದಕ್ಕೆ ಹೇಳ್ತೀನಿ, ನಿಮಗೆ 100% ಗ್ಯಾರಂಟಿ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 2 ಅಂಕದ ಯಾವ ಎನ್ಯುವಲ್ ಎಕ್ಸಾಮ್ಗೆ ಮತ್ತು ಮಿಡ್ ಟರ್ಮ್ಗೆ ಬರುವಂಥ ಪ್ರಶ್ನೆಗಳಿದ್ದಾವೆ, ಎಲ್ಲವನ್ನ ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಬನ್ನಿ, ಜಬ್ಬಾರ್ ನಿರೂಪಣೆಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆ ವರ್ತನೆ ಏನು ಹೇಳಿದನು ಅಂತ ಹೇಳ್ತಾರೆ. ಹುಚ್ಚು ನಾಯಿ ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತದೆ ಎಂದು ಪುಟ್ಟಯ್ಯ ಹೇಳಿದನು. ಪ್ರಶ್ನೆಗಳು ನೋಡಿ. ಅರಣ್ಯ ಇಲಾಖೆಯವರು ನಾಗರಾಜನ ಕುರಿತು ಏನೊಂದು ಜಾಹಿತಾರು ನೀಡಿದರು. ಈ 4 ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳು ಬರೀಬೇಕು ಅಂತ ಹೇಳ್ತಾರೆ. ಸೊ ಎಲ್ಲ ಪ್ರಶ್ನೆಗಳಿಗೆ ವಿಡಿಯೋಗಳನ್ನು ನಾನು ಕೊಡ್ತೀನಿ.
ವರಿ ಮಾಡಬೇಡಿ. ದಯವಿಟ್ಟು ಪ್ರಶ್ನೆಗಳನ್ನು ಗಮನಿಸಿ ವಿಡಿಯೋವನ್ನು ಮುಂದಕ್ಕೆ ಹೋಗೋಣ. ಈ ಭಾಗದಲ್ಲಿ ನಿಮಗೆ ಸಂದರ್ಭ ಸೂಚಿಸಿ ಅಂತ ಕೊಡ್ತಾರೆ. ಇಲ್ಲಿ ನಿಮಗೆ ಸಂದರ್ಭ ಸೂಚಿಸದಲ್ಲಿ ಸಹ 3 ವಿಭಾಗ ಅ ಮತ್ತು ಇ ಅಂಥೇಳಿ 3 ವಿಭಾಗದಲ್ಲಿ ಬಂದಿರುವಂಥದ್ದು. ಪ್ರಶ್ನೆಗಳನ್ನು ಗಮನಿಸಿ, ಡೋಂಟ್ ವರಿ, ಯಾವುದೇ ಟೆನ್ಷನ್ ತೊಗೊಬೇಡಿ, ಎಲ್ಲವನ್ನು ನಾನು ಕೊಡ್ತಾ ಹೋಗ್ತೀನಿ ನಿಮಗೆ. ಕಲಿ ಭೀಮನೆ ಮಿಡುಕುಳ್ಳ ಗಂಡನು LBA 1ರಲ್ಲಿ ಬಂದಿದೆ ಕ್ವಶನ್ನು. 1ರಲ್ಲಿ ಬಂಗಾರ ನಿನಗೆ ಸ್ಥಿರವಲ್ಲ, ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರಕ್ಕೆ. ಹೌದಾ ನೋಡಿ. ಇನ್ನು ನಾಟಕ ಗದ್ಯ ಭಾಗದಲ್ಲಿ ನೀ ಮುಟ್ಟುವಿಕೆ ನಾನು ಊಹಿಸಿದೆ ಇದನ್ನು ಮಾಡಿದೆ, ಈ ಅದೃಷ್ಟ ನಿನಗೂ ಇತ್ತಲ್ಲೇ ರಿಪೀಟೆಡ್ ಕ್ವಶನ್ನು. ಕಂಬಬಂ ಕಡ್ತಲೆ ಕಚ್ಚಳಿಯೇ ನಿತ್ತರ, ಈ ಪ್ರಶ್ನೆ ಸಹ ಹೊಸದಾಗಿ ನ್ಯೂ ಕ್ವಶನ್ ಬಂದಿರುವಂಥದ್ದು. ಇನ್ನು ನಾಟಕ ವಿಭಾಗದಲ್ಲಿ ಡ್ರೈವರ್ ಎತ್ತಾಗ ಹೋದ ಇಲ್ಲೇ ಇದನ್ನೆಲ್ಲ ರಿಪೀಟೆಡ್ ಆಗಿದೆ ಕ್ವಶನ್. ಇದು ಒಂದನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ, ರಿಪೀಟೆಡ್ ಕ್ವಶನ್ನು. ಇನ್ನು ಗ್ರಾಮರ್ ವಿಭಾಗಕ್ಕೆ ಬರ್ತೀನಿ. ಇಲ್ಲಿ 8 ಅಂಕದ ಪ್ರಶ್ನೆ ನಿಮಗಿಲ್ಲಿದೆ. ಇಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳು ಉತ್ತರಿಸಿ ಅಂತ ಹೇಳ್ತಾರೆ. ಇದು ಲಾಂಗ್ ಕ್ವಶನ್, ಗ್ರಾಮರ್ ಅನ್ನೋಕ್ಕಿಂತ ಲಾಂಗ್ ಕ್ವಶನ್ ಅಂತ ಹೇಳ್ತೀನಿ, ಸಾರಿ. ಇಲ್ಲಿ ಪ್ರಮವರ್ಧನಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆ ಪ್ರಮಾಣವನದಲ್ಲಿ ನಡೀತದೆ, ಇಬ್ಬರ ನಡುವೆ ಸಂಭಾಷಣೆ, ಅದು ಹೇಗೆ ಅಂತೇಳಿ ನಿರೂಪಿಸಿ ಅಂತ ಕೊಟ್ಟಿದ್ದಾರೆ. ಇಂಪಾರ್ಟೆಂಟು, ಪ್ರತಿ ವರ್ಷ ಎಕ್ಸಾಮ್ನಲ್ಲಿ ಕೇಳ್ತಿರುವಂಥದ್ದು. ಮಂಗಳಲಿಂಗ ಮಹತ್ವದ ಉರಿಲಿಂಗ ಪೆದ್ಯಗೆ ವಿವರಿಸಿ, ಮಿಡ್ ಟರ್ಮ್ಗೆ ಬರ್ತದೆ ಇದು. ನಗರ ಜೀವನದಲ್ಲಿ ಯಾಂತ್ರಿಕ ವಿವರಗಳು ಮುಂಬೈ ಜಾತಕ ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿವೆ ವಿವರಿಸಿ, ರಿಪೀಟೆಡ್ ಕ್ವಶನ್ನು. ನೆಕ್ಸ್ಟು ಒಂದು ಪದ್ಯ ಭಾಗವನ್ನು ಕೊಡ್ತಾರೆ, ಇಲ್ಲಿ ಕೊಟ್ಟಂಥ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಹೇಳ್ತಾರೆ. ಮಂದೆಗೆ ಇಳಿಸಿದ ಪಾಪಿ ಕೌರವ ನಂದು ಮುಂದೆಲೆ ವಿಡಿದು ಸೈಂಧವಿ ಬಂದ ಬಳಿ ಕಾರಣ್ಯವಾಸದೊಳೆ ನೆನ್ನೆಳೆದೊಯ್ದು ಇಂದು ಕೀಚಕ ನಾಯ ಕಾಲಲಿ ನೊಂದೆ ನಾನೀ 3 ಬಾರಿಯೇ ಬಂದ ಭಂಗವೇ ಸಾಕೆನು ಬಸವಳಿದಳೆಂದು ಮುಖಿ ಅಂಥೇಳಿ ಇಲ್ಲಿ ಮಂದ ಗೆಳೆದ ಪಾಪಿ ಯಾರು ಅಂತೇಳಿ 1 ಅಂಕ ಪ್ರಶ್ನೆ ಕೇಳಿದ್ದಾರೆ. ದ್ರೌಪದಿಯನ್ನು ಅರಣ್ಯವಾಸದಲ್ಲಿ ಎಳೆದೊಯ್ದವರು ಯಾರು ಅಂತೇಳಿ 1 ಅಂಕ ಕೇಳಿದ್ದಾರೆ. ದ್ರೌಪದಿ ಅನುಭವಿಸಿದ 3 ಅನುಮಾನದ ಪ್ರಸಂಗಗಳು 2 ಅಂಕಕ್ಕೆ ಕೇಳಿದ್ದಾರೆ. ಈ ರೀತಿ ಪ್ರಶ್ನೆಗಳು ಬರ್ತವೆ ಎನ್ಯುವಲ್ ಎಕ್ಸಾಮ್ನಲ್ಲಿ. ಈ ರಿಪೀಟೆಡ್ ಕ್ವಶನ್ನು ಜೊತೆಗೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದಾವಲ್ಲ, ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3, 4 ಭಾಳ ಇಂಪಾರ್ಟೆಂಟು ನಿಮ್ಗೆ, ಇವನ್ನ ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ಒಂದು ಪ್ರಶ್ನೆ 5-6 ವಾಕ್ಯದಲ್ಲಿ 4 ಅಂಕದೊಂದು ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳ ಅನಾನುಕೂಲಗಳ ಬಗ್ಗೆ ವಿವರಿಸಿ, ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಕೊಡ್ತಾರೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ 4 ಅಂಕಕ್ಕೆ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಸಿಗ್ತದೆ. ನಿದ್ರೆಯ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ, ವಿಲಾಯದನ ಹೆಂಡತಿಗೆ ಆನೆ ಬಗ್ಗೆ ಸವತಿ ಮಸ್ತರೆ ಮೂಡಲು ಕಾರಣವೇನು. ಹೌದಾ, ಪ್ರಶ್ನೆಗಳನ್ನು ನೋಡಿ ನನಗೆ ಭಾಳಷ್ಟು ಖುಷಿ ಅನ್ನಿಸ್ತಾ ಇದೆ. ಮಕ್ಕಳಿಗೋಸ್ಕರ, ಮಕ್ಕಳ ಒಂದು ಸ್ಕೋರಿಗೋಸ್ಕರ ಏನೆಲ್ಲ ಮಂಡಳಿಯವರು ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ನೆಕ್ಸ್ಟು ಈ ವಿಭಾಗವನ್ನು ಇಲ್ಲಿ ವ್ಯಾಕರಣ ಅಂತ ಕರಿತೀವಲ್ಲ, ಈ ವ್ಯಾಕರಣ ವಿಭಾಗ ನೋಡಿಲಿ ಕೆಳಗಿನ ಯಾವುದಾದ್ರೂ 4ಕ್ಕೆ ಸೂಚನೆಗುಣ ಉತ್ತರ ಬರೀರಿ. 8 ಅಂಕ ಇದೆ. ನಾನಾ ಅರ್ಥದ ಮೇಲೆ ಬರ್ತದೆ, ಗುಣವಾಚಕದ ಮೇಲೆ ಬರ್ತದೆ, ಧಾತುರೂಪದ ಮೇಲೆ ಬರ್ತದೆ, ಕ್ರಿಯಾಪದ ಮೇಲೆ ವಿಭಕ್ತಿ ಪ್ರತ್ಯಯ. ಅಷ್ಟೇ ಅಲ್ಲದೆ ನೆಕ್ಸ್ಟು ತದ್ಭವ ರೂಪ. ಈ ರೀತಿ ಪ್ರಶ್ನೆಗಳು ಬಂದಾಗ ನೀವು ಏನು ಮಾಡಬೇಕು ಅಂತಂದರೆ, ನಿಮಗೆ ಈ ಒಂದು ಪಾಠದ ಹಿಂದ್ಗಡೆ ಇರುವಂತಹ ನಾನಾ ಅರ್ಥ ಆಗಿರ್ಬೋದು, ಗುಣವಾಚಕ, ಇವೆಲ್ಲವನ್ನು ಒಂದು ಕಡೆ ಕ್ರೋಢೀಕರಿಸಿ ಒಂದು ಸಿಕ್ಕದಾದ ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ತೊರೆ, ಗುರು, ಕಲಿ, ಹುಸಿನಿದ್ದೆ, ಗೂಗೆ ಮರೆ, ಬೆಳ್ಳಿ ಲೋಟ, ಇವೆರಡವನ್ನು ಗುಣವಾಚಕಗಳನ್ನು ಬರೀಬೇಕು. ಧಾತು ರೂಪವನ್ನು ಬರಿ ಅಂತ ಹೇಳ್ತಾರೆ. ನಿಂತರು, ಬಂದರು, ಕುಣಿದರು. ನಾ LBA 1 ಮತ್ತು 2, 3ರಲ್ಲಿ ಕೊಟ್ಟಿದ್ದೇನೆ ಇದ್ರ ಬಗ್ಗೆ ವಿವರಣೆ. ಇನ್ನು ಹಾಡುಗಳು ಕೇಳುತ್ತಾರೆ ಹೋದರು, ಈ ಕೇಳುವ 2 ಪದ ವಿಭಕ್ತಿ ಪ್ರತ್ಯಯಗಳು. ದೂರ್ದೊಳ್, ಮನೆಗೆ, ವಲ್ಲಭ. ಇನ್ನು ತದ್ಭವ ರೂಪ ಶ್ರೀ, ಶಿರ, ರಾಜ ಅಂಥೇಳಿ. ಇನ್ನು ನೆಕ್ಸ್ಟ್ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೀರಿ. ಇಲ್ಲಿ ನಿಮಗೂ ನೇರವಾಗಿ ನಾನೊಂದು ಭಾಷಾವ್ಯಾಸ ಅಂತ ಮಾಡಿ ಅಲ್ಲಿ 8 ಅಂಕಗಳಿಗೆ ಸಂಬಂಧಿಸಿದಂಥ 1, 2, 3, 4 5 ಮಾಡೆಲ್ ಕ್ವಶನ್ ಪೇಪರ ಭಾಷಾಭಿಯಾನದ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿ ಇವುಗಳ ಬಗ್ಗೆ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಡ್ತೀನಿ. ನೆಕ್ಸ್ಟು ಇನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಮತದಾನದ ಮಹತ್ವ, ಕ್ರೀಡೆಗಳ ನಮ್ಮ ಆರೋಗ್ಯ, ಕ್ರೀಡೆ ಮತ್ತು ನಮ್ಮ ಆರೋಗ್ಯ, ಇವು ಪ್ರಬಂಧಗಳು. ನೆನಪಿರಲಿ, 4 ಅಂಕ ಸಿಗ್ತದೆ ನಿಮಗೆ ಪ್ರಬಂಧದ ಮೇಲೆ. ಅದರ ಜೊತೆಗೆ ಒಂದು ವಿಷಯದ ಕುರಿತು ಏನು ಬರೀರಿ ಅಂತ ಹೇಳ್ತಾರೆ, ಪತ್ರ ಬರೀರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಒಂದು ವಿಶ್ವನಾಥ BR ಶ್ವೇತಾ ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಿಪಟೂರು, ತುಮಕೂರು ಜಿಲ್ಲೆ ವಿಳಾಸದಲ್ಲಿ ನೀವೆಂದು ಭಾವಿಸಿಕೊಂಡು, ಸತೀಶ್ ವರ್ಷ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಣಕಲ್, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ವಿಳಾಸದಲ್ಲಿ ನಿಮ್ಮ ಗೆಳೆಯ ಗೆಳತಿಗೆ ನಿಮ್ಮ ಕಾಲೇಜಿನ ಆಚರಿಸುವ ಕನ್ನಡ ರಾಜ್ಯೋತ್ಸವ ಕುರಿತು ಒಂದು ಪತ್ರ ಬರೀರಿ ಅಂತ ಹೇಳ್ತಾರೆ. ಅಥವಾ ಮಲ್ಲಿಕಾರ್ಜುನ ಅಥವಾ ಮಲ್ಲಿಕಾ ಅಂತ ತಿಳ್ಕೊಂಡು ದರಾಬೇಂದ್ರ ರಸ್ತೆ, ಸಾಧನಕೇರಿ, ಧಾರವಾಡ. ಈ ವಿಳಾಸದಲ್ಲಿರುವ ನೀವೆಂದು ಭಾವಿಸಿ ರಸ್ತೆ ದುರಸ್ತಿಗೋಸ್ಕರ ಜಿಲ್ಲಾಧಿಕಾರಿಗೆ ಧಾರವಾಡ ಪತ್ರ ಬರೀರಿ ಅಂತ ಹೇಳ್ತಾರೆ. ಒಂದು ಔಪಚಾರಿಕ ಇದೆ, ಇನ್ನೊಂದು ಅನೌಪಚಾರಿಕ ಪತ್ರ ಇದೆ. ಇವೆರಡನ್ನ ಬರೀರಿ ಅಂತ ಹೇಳ್ತೀನಿ. ಸೊ ಪ್ರಶ್ನೆ ಪತ್ರಿಕೆ ಮಂಡಳಿಯವರು ಬಿಟ್ಟಂಥದ್ದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇಂಗ್ಲೀಷ್ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತೀನಿ.
ಸೊ ಅಲ್ಲಿವರೆಗೂ ನಮ್ಮ ಜೊತೆ ನೀವು ಚಾನಲ್ ಜೊತೆ ಹೀಗೆ ಸದಾ ಆಗಿರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಅಂಕದ 4 ಅಂಕದ 5 ಅಂಕದ ಪ್ರಮುಖ ಪ್ರಶ್ನೆಗಳ ಉತ್ತರಗಳನ್ನು ಸಹ ಕೊಡ್ತಾ ಬರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.